ಈ ದಂಟು ಇದೆಯಲ್ಲ, ಈ ದಂಟನ್ನ ತೆಗಿಬಾರ್ದು. ಈ ದಂಟಲ್ಲೇ ಒಳ್ಳೆ ರುಚಿ ಇರುತ್ತೆ. ಹಾಗಾಗಿ ಈ ದಂಟಲ್ಲಿ ನಾರಿನಂಶ ಇರೋದ್ರಿಂದ ದಂಟುಗಳನ್ನ ಜಾಸ್ತಿ ತೆಗಿಯೋಕ್ಕೆ ಹೋಗಬಾರ್ದು. ಎಳೆ ದಂಟುಗಳನ್ನೆಲ್ಲ ಯಾವುದೇ ಸೊಪ್ಪಲ್ಲಾದರೂ ಉಪಯೋಗಿಸ್ಬೇಕು. ತೀರಾ ಬಲ್ತಿರೋದಾದರೆ ಮಾತ್ರ ತೆಗಿಬೇಕು. ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಎಣ್ಣೆ ಬಿಟ್ಟಿದೆ ಆಲ್ರೆಡಿ. ಮಸಾಲೆಗಳನ್ನ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಎಣ್ಣೆಯಲ್ಲಿ ಫ್ರೈ ಮಾಡೋ ಅಗತ್ಯ ಇಲ್ಲ. ನೋಡಿ ಎಣ್ಣೆ ಯಾವ ರೀತಿ ಬಿಟ್ಟಿದೆ ಅಂತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲ್ಲಾಗಿ ತಿಂಡಿ ಅಥವಾ ಊಟಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಈ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪಾಲಕ್ ಪಲಾವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಪಾಲಕ್ ಪಲಾವ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು: ಪಾಲಕ್ ತೊಗೊಂಡಿದ್ದೀನಿ ಒಂದು 3 ಕಟ್ಟಷ್ಟು, ಸಣ್ಣ ಕಟ್ಟಲ್ಲಿ 3 ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಖಾರ ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತೀನಿ, ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೋಂಪು 1 ಸ್ಪೂನಷ್ಟು, ಚಕ್ಕೆ 1 ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಒಂದು 3 ಏಲಕ್ಕಿ, ಒಂದೇ ಒಂದು ಮರಾಠಿ ಮೊಗ್ಗು, ಹಾಗೆ ಚಕ್ರ ಎರಡು ದಳ ಹಾಕ್ಕೊಂಡಿದ್ದೀನಿ. ಲವಂಗ ಒಂದು 3 ತೊಗೊಂಡಿದ್ದೀನಿ. ಈ ಮಸಾಲೆ ಐಟಮ್ಗಳನ್ನೆಲ್ಲ ಎಷ್ಟು ಕಮ್ಮಿ ಹಾಕೋತೀರೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಶುಂಠಿ 1-2 ಇಂಚಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1-2 ಗೆಡ್ಡೆ, ಚಿಕ್ಕದು 1-2 ಗೆಡ್ಡೆ, ಹಾಗೆ 1 ಹಿಡಿಯಷ್ಟು ತೆಂಗಿನಕಾಯಿ ಚೂರು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಒಂದು 3 ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ. ಒಂದು 3 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. 1 ನಿಂಬೆಹಣ್ಣು, ಮೊಸರು. ಫಸ್ಟು ಒಂದು ಬಾಣಲಿನ ಬಿಸಿಗಿಟ್ಕೊತಾ ಇದ್ದೀನಿ. ಬಾಣಲಿ ಬಿಸಿ ಆಗಬೇಕು. ಬಾಣಲಿ ಕಾದಿದೆ. ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಮಸಾಲೆನ ಫಸ್ಟು ಹುರ್ಕೋಬೇಕು, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಮಸಾಲೆ ಪದಾರ್ಥಗಳನ್ನೆಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಜೊತೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಫ್ರೈ ಮಾಡಿ ಹಾಕೋತಾ ಇದ್ದೀನಿ. ನೋಡಿ ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸೊಪ್ಪು ಹಾಕೋತಾ ಇದ್ದೀನಿ. ಸೊಪ್ಪನ್ನ ನಾನು ಇಷ್ಟು ಹಾಕೋತಾ ಇದ್ದೀನಿ ಜೊತೆಗೇನೆ. ಸೊಪ್ಪು ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಫ್ಲೇಮ್ನ ಇವಾಗ ಹೈಯಲ್ಲಿ ಇಟ್ಕೋತಾ ಇದ್ದೀನಿ. ಸೊಪ್ಪು ಫಾಸ್ಟಾಗಿ ಮೆತ್ತಗಾಗ್ಬಿಡುತ್ತೆ. ಒಂದು 2 ನಿಮಿಷ ಸಾಕು. ಯಾವುದೇ ತರಕಾರಿ ಕೂಡ ಹಾಕ್ತಾ ಇಲ್ಲ, ಜಸ್ಟ್ ಬರೀ ಪಾಲಕ್ನ ಉಪಯೋಗಿಸಿ ಈ ಪಲಾವ್ನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಫಾಸ್ಟಾಗಿ ಈಸಿಯಾಗಿ ಆಗುವಂಥ ರೆಸಿಪಿ ಇದು. ನೋಡಿ ಸೊಪ್ಪೆಲ್ಲ ಮೆತ್ತಗಾಗ್ತಾ ಇದೆ. ಇನ್ನೊಂದು ಚೂರು ಮೆತ್ತಗಾದರೆ ಸಾಕು. ಈ ದಂಟು ಇದೆಯಲ್ಲ, ಈ ದಂಟನ್ನ ತೆಗಿಬಾರ್ದು. ಈ ದಂಟಲ್ಲೇ ಒಳ್ಳೆ ರುಚಿ ಇರುತ್ತೆ. ಹಾಗಾಗಿ ಈ ದಂಟಲ್ಲಿ ನಾರಿನಂಶ ಇರೋದ್ರಿಂದ ದಂಟುಗಳನ್ನ ಜಾಸ್ತಿ ತೆಗಿಯೋಕ್ಕೆ ಹೋಗಬಾರ್ದು. ಎಳೆ ದಂಟುಗಳನ್ನೆಲ್ಲ ಯಾವುದೇ ಸೊಪ್ಪಲ್ಲಾದರೂ ಉಪಯೋಗಿಸ್ಬೇಕು. ತೀರಾ ಬಲ್ತಿರೋದಾದರೆ ಮಾತ್ರ ತೆಗಿಬೇಕು. ನೋಡಿ ಸಾಕು, ಇವಾಗ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ದಪ್ಪಕ್ಕೆ ಒಂದು ಜಾರಲ್ಲಿ ರುಬ್ಕೋಬೇಕು. ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಇವಾಗ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ಎಕ್ಸ್ಟ್ರಾ ನೀರೇನು ಸೇರಿಸ್ಕೋತಾ ಇಲ್ಲ. ಇದೇ ನೀರಲ್ಲಿ ರುಬ್ಕೋತಾ ಇದ್ದೀನಿ. ಅತಿ ಸಣ್ಣಕ್ಕೂ ಅಲ್ಲ, ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ಒಂದು ಪಾತ್ರೆನ ಬಿಸಿಗಿಟ್ಕೋತಾ ಇದ್ದೀನಿ. ಪಾತ್ರೆ ಕಾದಿದೆ. ಎಣ್ಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 1-2 ಸೌಟಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಕಾದಿದೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಸಾಕು, ಈ ಥರ ಬ್ರೌನ್ ಆಗಬೇಕು. ತೀರಾ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಪಲಾವು ಕಲರ್ ಚೇಂಜ್ ಆಗಿಬಿಡುತ್ತೆ, ಗ್ರೀನ್ ಬರಲ್ಲ. ಹಾಗಾಗಿ ಈಗ ರುಬ್ಬಿರೋಂಥ ಮಸಾಲೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಪಾವ್ ಆಗೋಷ್ಟು ಮಾತ್ರ ಮಸಾಲೆ ಹಾಕ್ಕೊಂಡಿದ್ದೀನಿ. ಮತ್ತು ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಪಾಲಕ್ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಬಂದಿದೆ ಅಂತ. ಹಾಗೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಹರಳನ್ನ ಯೂಸ್ ಮಾಡ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೋಬೇಕು.
ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಘಮ ಬರ್ತಾ ಇದೆ ಪಾಲಕ್ ಹಾಕಿರೋದ್ರಿಂದ, ಜೊತೆಗೆ ಮಸಾಲೆಗಳೆಲ್ಲ ಹಾಕ್ಕೊಂಡಿರೋದ್ರಿಂದ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಎಣ್ಣೆ ಬಿಟ್ಟಿದೆ, ಆಲ್ರೆಡಿ ಮಸಾಲೆಗಳನ್ನ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಎಣ್ಣೆನಲ್ಲಿ ಫ್ರೈ ಮಾಡೋ ಅಗತ್ಯ ಇಲ್ಲ. ನೋಡಿ ಎಣ್ಣೆ ಯಾವ ರೀತಿ ಬಿಟ್ಟಿದೆ ಅಂತ. ಎಣ್ಣೆ ಬಿಟ್ಟಿರೋದ್ರಿಂದ ಟೊಮೊಟೊ ಹಾಕೋತಾ ಇದ್ದೀನಿ. ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಫಸ್ಟೇ ಮಸಾಲೆಗಳನ್ನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ಹೊತ್ತೇನು ಮಸಾಲೆಗಳನ್ನ ಮತ್ತೆ ಎಣ್ಣೆನಲ್ಲಿ ಫ್ರೈ ಮಾಡೋ ಅಗತ್ಯ ಇಲ್ಲ. ಟೊಮೊಟೊ ಮಾತ್ರ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಈಗಲೇ ಮೊಸರು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಮೊಸರು ಹಾಕೋಬೇಕು, ಒಂದು ಚಿಕ್ಕ ಲೋಟದಷ್ಟು ಮೊಸರು, ಇಲ್ಲ ಒಂದು ಚಿಕ್ಕ ಕಪ್ಪಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕು. ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಹಸಿ ವಾಸನೆ ಹೋಗೋ ತನಕ, ಮೊಸರು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಬ್ಲೆಂಡ್ ಆಗಬೇಕು ಮಸಾಲೆಗೆ. ಮಸಾಲೆ ನೀಟಾಗಿ ಫ್ರೈ ಆಗೋ ತನಕ ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ. ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇರಬೇಕು. ನೋಡಿ ಎಣ್ಣೆ ಬಿಟ್ಟಿದೆ, ಈ ರೀತಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿ ವಾಸನೆ ಥರ ಇರುತ್ತೆ. ಸೊ ಹಾಗಾಗಿ ಫ್ರೈ ಮಾಡ್ಕೊಂಡಷ್ಟು ಒಳ್ಳೆ ರುಚಿ ಇರುತ್ತೆ. ಇವಾಗ ನೀರು ಹಾಕೋತಾ ಇದ್ದೀನಿ. ಇಲ್ಲಿ 4 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ, 4 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಅಳತೆನ ಕರೆಕ್ಟಾಗಿ ಹಾಕ್ಕೋಬೇಕು. ಮತ್ತೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಬೇಕು. ನೀರು ಕುದಿಯೋ ತನಕ ಫ್ಲೇಮ್ನ ಹೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಕುದೀತಾ ಇದೆ. ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪಾಲಕ್ ಹಾಕೋದ್ರಿಂದ ಗ್ರೀನ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕೋತಾ ಇದ್ದೀನಿ. ಒಂದು 10 ನಿಮಿಷ ಮುಂಚೆನೇ ನೆನೆಸ್ಕೋಬೇಕು, ಅನ್ನ ಸ್ಮೂತಾಗಿ ಬರುತ್ತೆ. ಹಾಗಾಗಿ 1-2 ಪಾವಷ್ಟು ಅಕ್ಕಿನ ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ. ನೀರನ್ನ ಸೋರ್ಸಾಕೋಬೇಕು, ಯಾಕಂದರೆ ಅಳತೆ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡಿರೋದ್ರಿಂದ ಮುದ್ದೆ ಆಗಿಬಿಡುತ್ತೆ. ಸ್ವಲ್ಪ ಮುದ್ದೆ ಇಷ್ಟಪಡೋರು ಹಾಕೋಬೋದು, ತೊಂದರೆ ಇಲ್ಲ. ಸ್ವಲ್ಪ ನೀರನ್ನ ಹೆಚ್ಚಿಗೆ ಮಾಡ್ಕೋಬೋದು. ಹದವಾಗಿ ಹಾಕೋಬೇಕು ಮಸಾಲೆಗಳನ್ನ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ತೀರಾ ಮಸಾಲೆ ಹಾಕೋಬಾರ್ದು, ಸ್ವಲ್ಪ ಹಾಕೊಂಡಷ್ಟು ಒಳ್ಳೆ ರುಚಿ ಅನಿಸುತ್ತೆ. ಇವಾಗ ಇದೇ ಟೈಮಲ್ಲಿ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. 2 ಒಳ್ಳು ಹಿಂಡ್ಕೋತಾ ಇದ್ದೀನಿ. ಮತ್ತೆ ಒಂದ್ಸರಿ ನೀಟಾಗಿ ತಿರುಗಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ. ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇರಬೇಕು. ಮಧ್ಯೆ ತಿರುಗಿಸ್ಕೊತಾನೆ ಇರಬೇಕು. ತಳ ಹಿಡ್ದಿಲ್ಲ. ಸಿಂಪಲ್ ಆಗಿ ಇದು ತಿಂಡಿಗೂ ತುಂಬ ಚೆನ್ನಾಗಿರುತ್ತೆ, ಊಟಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಇದ್ರ ಜೊತೆಗೆ ಮೊಸರು ಬಜ್ಜಿ, ಇಲ್ಲ ಚಟ್ನಿ, ಕಾಯಿ ಚಟ್ನಿ, ಇಲ್ಲಾಂದ್ರೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೋಬೇಕು. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹರಳೋದಕ್ಕೆ ಬಿಡಬೇಕು. ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಫ್ಲೇಮ್ನ ಸ್ವಲ್ಪ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ರೈಸ್ನ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ತಳ ಹಿಡಿದು ಬಿಡುತ್ತೆ. ಸ್ಮೆಲ್ ಬಂದಾಗ ಚೆನ್ನಾಗಿರಲ್ಲ. ಬಾತ್ ಕಳೆ ಆಗಲಿ, ಮಾಮೂಲಿ ರೈಸ್ ಕಳೆ ಆಗಲಿ, ಒಂದು ಚೂರು ಸೀಕೊಂಡಂಗೆ ಆಗಿರೋ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಹಾಗಾಗಿ ಫ್ಲೇಮ್ನ ನಾವು ನೋಡ್ಕೊತಾ ಇರಬೇಕು. ಕೆಲವು ಟೈಮ್ ಹೈಯಲ್ಲಿ ಇಡಬೇಕು, ಅಕ್ಕಿ ಹಾಕಿದ ತಕ್ಷಣ. ಆಮೇಲೆ ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಹರಳ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ಮಾಡೋದ್ರಿಂದ ರೈಸು ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಟೇಸ್ಟ್ ಕೂಡ ಅನಿಸುತ್ತೆ. ಒಂದು ಚೂರು ಸೀಕೊಂಡ್ರೆ ಟೇಸ್ಟೇ ಡಿಫ್ರೆಂಟಾಗಿ ಹಾಳಾಗ್ಬಿಡುತ್ತೆ. ಮತ್ತೆ ತಿರುಗಿಸ್ಕೊತಾ ಇದ್ದೀನಿ. ಇವಾಗ ಹರಳೋದಕ್ಕೆ ಬಿಡಬೇಕು. ನೋಡಿ ನೀರೆಲ್ಲ ಆಲ್ಮೋಸ್ಟ್ ಎಲ್ಲ ಸುಂಡಿದೆ. ಇವಾಗ ಹರಳೋದಕ್ಕೆ ಬಿಡಬೇಕು. ಫುಲ್ಲು ಲೋ ಫ್ಲೇಮಲ್ಲಿ ಹರಳೋಕ್ಕೆ ಬಿಟ್ಟಾಗ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ತಿರುಗಿಸ್ಕೊತಾ ಇದ್ರೆ ಏನಾಗುತ್ತೆ ಗೊತ್ತಾ, ಪ್ರತಿ ಕಾಳಿಗೂ ಮಸಾಲೆ ನೀಟಾಗಿ ಹಿಡಿಯುತ್ತೆ. ನೀವು ಕರೆಕ್ಟಾಗಿ ತಿರುಗಿಸ್ತಾ ಇದ್ರೆ ಕೆಲವು ಕಡೆ ಮಸಾಲೆನೇ ಹಿಡ್ದಿರಲ್ಲ, ಬರೀ ರೈಸ್ ಥರ ಇರುತ್ತೆ. ಹಾಗಾಗಿ ಮಧ್ಯೆ ಮಧ್ಯೆ ತಿರುಗಿಸ್ಕೋಬೇಕು.
ಎಲ್ಲ ಕಾಳಿಗೂ ನೀಟಾಗಿ ಮಸಾಲೆ ಹಿಡಿದು ಒಳ್ಳೆ ರುಚಿ ಬರುತ್ತೆ. ಸಾಕು. ಇವಾಗ ಹರಳೋದಕ್ಕೆ ಬಿಡ್ತೀನಿ. ಫುಲ್ಲು ಲೋ ಫ್ಲೇಮಲ್ಲಿ 10 ನಿಮಿಷ ಹರಳೋದಕ್ಕೆ ಬಿಡಬೇಕು. ಮಳೆ ಬರ್ತಾ ಇರೋದಕ್ಕೂ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡಿರೋದಕ್ಕೂ ಸಕ್ಕತ್ತಾಗಿರುತ್ತೆ ನೋಡಿ. ಬಿಸಿ ಬಿಸಿ ಪಾಲಕ್ ಪಲಾವ್, ಪ್ಲೈನ್ ಪಾಲಕ್ ಪಲಾವ್ ರೆಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಸಾಲೋದಕ್ಕೆ ಸ್ವಲ್ಪ ಮುದ್ದೆ ಆಗಿದೆ, ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಮುದ್ದೆ ಆದರೆ ಚೆಂದ ಇದೆಲ್ಲ. ಇವಾಗ ಪಾಲಕ್ ಪಲಾವ್ ರೆಡಿ. ನಿಮಗೆ ನಾನು ಮಾಡಿರೋಂಥ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಪಾಲಕ್ ಪಲಾವ್ ಜೊತೆ ಸಿಂಪಲ್ಲಾಗಿ ಮೊಸರು ಬಜ್ಜಿ ಅಥವಾ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿಗಿನೇ ಹೇಳಬೇಕು ಅಂದರೆ ಮೊಸರು ಬಜ್ಜಿನೇ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಘಮ ಬರ್ತಾ ಇದೆ. ಟೇಸ್ಟ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು. ಇವಾಗ ನೋಡಿ ಮೊಸರು ಬಜ್ಜಿ ಎಂಥ ಚೆನ್ನಾಗಿರುತ್ತೆ ಅಂದರೆ, ಈ ರೀತಿ ಗ್ರೀನ್ ಪಲಾವ್ಗೆಲ್ಲ ಮೊಸರು ಬಜ್ಜಿನೇ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಒಳ್ಳೆ ಟೇಸ್ಟಿಯಾಗಿರೋ ಸಿಂಪಲ್ ಪಾಲಕ್ ಪಲಾವ್, ದಿಢೀರ್ ಪಾಲಕ್ ಪಲಾವ್ ಅಂತಲೇ ಹೇಳ್ಬೋದು. ಫಾಸ್ಟಾಗಿ ಮಾಡ್ಕೋಬೋದು ಈಸಿಯಾಗಿ. ಇದ್ರ ಜೊತೆಗೆ ಮೊಸರು ಬಜ್ಜಿ. ಪಾಲಕ್ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಣ್ಣೆನಲ್ಲೇ ಮಸಾಲೆ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೀವು ಒಂದ್ಸರಿ ಟ್ರೈ ಮಾಡಿ.